ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತಾ ಎಲ್ಲರಿಗೂ. ಓಕೆ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆ ತಿಂಡಿ ತಿನ್ನಲಿಕ್ಕೆ ನಾವು ಮೂವರು ಕೂಡ ಒಟ್ಟಿಗೆ ಕೂತ್ಕೊಂಡಿದ್ದೇವೆ. ಇಲ್ಲದಿದ್ದರೆ ನಾನೊಬ್ಬಳೆ ಕೂತ್ಕೊಂಡು ತಿಂಡಿ ಮಾಡೋದು. ನಿನ್ನೆ ಏನೋ ಕಿಚನಿಗೆ ಏನು ಐಟಮ್ ಬೇಕು ನೋಡಿ ಅದನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಅಲ್ಲೇ ಇಟ್ಟಿದ್ದೇನೆ, ಈಗ ಕ್ಲಿಯರ್ ಮಾಡಬೇಕಷ್ಟೇ. ಇವತ್ತು ಸಂಡೇ, ಸೊ ಇವತ್ತು ಬೆಳಿಗ್ಗಿನ ತಿಂಡಿ ನೋಡಿ ಏನು ಕಿಚನಿಗೆ ಬೇಕಾದ ಐಟಮ್ಸ್ಗಳನ್ನೆಲ್ಲ ತಂದಿದ್ರು ಅಂತ. ಸೊ ನೋಡಿ ಇಲ್ಲಿ ಇದೆ, ಇನ್ನು ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಹಾಗೆ ಇವತ್ತು ಸಂಡೇ ಅಲ್ವಾ, ಹಾಗೆ ಬಂಗುಡೆ ಮತ್ತು ಬೂತಾಯಿ ಇದೆ. ಹಾಗೆ ಈ ಕಡೆ ನಂಗೆ ಎಂತ ಮಾಡೋದು, ಒಂದು ರಾಶಿ ಕೆಲಸ ಉಂಟು. ನೀವು ಹೀಗೆ ಕೂತ್ಕೊಂಡ್ರೆ ಆಗ್ತದ? ಇವರು ನೋಡಿ ಏನೋ ಒಂದು ಫಿಲ್ಮ್ ನೋಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ ಯಾವುದು ಅಂತ. ಹಾಗೆ ಮನುಷ್ಯ ಇಲ್ಲಿ ಗುಡಿಸ್ತಾ ಇದ್ದಾಳೆ ನೋಡಿ. ಹಾಗೆ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ. ಇದು ಈ ರೀತಿ ಇದೆ ಇಲ್ಲಿ ಹೊರಗಡೆ ಮನೆಯಲ್ಲಿ. ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ. ಇವರೇನೋ ಕೆಲಸ ಮಾಡ್ತೇನೆ ಅಂತ ಹೋಗ್ತಾ ಇದ್ದಾರೆ. ಫಿಲ್ಮ್ ಅಲ್ಲಿ ಬಾಕಿ ಫಿಲ್ಮ್ ಬಿಟ್ಟದ್ದು ಅರ್ಧದಲ್ಲಿ. ಮನುಷ್ಯ ಇಲ್ಲಿ ಗುಡಿಸಿ ಹೋದ್ಲು ನೋಡಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಕೆಲಸ ಮಾಡುದಂದ್ರೆ ಹೀಗೆ ಮನುಷ್ಯ. ಇದೆಂತದ ಹೀಗೆ ಇಟ್ಟದ್ದು ಮನುಷ್ಯ? ಎಂತ ಇದು ಹೀಗೆ ಇಟ್ಟದ್ದು ನೀನು? ಎಂತ ಇದು? ಇಲ್ಲಿ ಬಾ ಅಂತೆ. ಇದೆಂತ ಹೀಗೆ ಇಡುದಾ? ಇದನ್ನು ಎಂತದಕ್ಕೆ ಇಲ್ಲಿ ಹಾಕಿದ್ದು ನಾನು? ಹೀಗೆ ಇಡ್ಲಿಕ್ಕೆಯಾ? ಚಂಡಿ ಚಂಡಿ, ನೀನು ಚಂಡಿ ಕೋರಿ. ಇವಳೀಗ ಹೋಗಿ ಎಂತ ಮಾಡುದು ಗೊತ್ತುಂಟ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ನೋಡಿ ಈಗ ಇಲ್ಲಿ ಒಂದಷ್ಟು ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ಇವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ನೋಡಿ ಇದು ಇವಳು ಸಂಡೆ ಮಾಡುವ ಕೆಲಸ ನೋಡಿ. ಇಲ್ಲಿ ಎಷ್ಟಿದೆ ಗಲೀಜು ನೋಡಿ, ಹೇಗಿದೆ ನೋಡಿ. ಇದನ್ನೆಲ್ಲ ಬಿಟ್ಟು ಇವಳು ಹೀಗೆ ಮಲಗುದಂತೆ. ಬ್ಯಾಗ್ ನೋಡಿ ಅವಳದು, ಹಾಗೆ ಬುಕ್ ನೋಡಿ, ಒಂದಷ್ಟು ಅಲ್ಲಿ ನೋಡಿ ಎಲ್ಲ ಕೆಲಸ ನೋಡಿ ಅವಳದು. ಅರ್ಧ 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 ಕೆಲಸ ನೋಡಿ. ಇವಳು ಹೀಗೆ ಮಾಡುದು. ಈಗ ಬಟ್ಟೆ ಒಗಿಲಿಕ್ಕೆ ಉಂಟು, ಬೇಗ ಒಗ್ದು ಅಲ್ಲಿ ಕ್ಲೀನ್ ಮಾಡಿ ಹಾಕಿಬಿಡು ಈಗಲೇ. ಸ್ಕ್ರೀನ್ ನಾನು ಇವತ್ತು ಓಪನ್ ಮಾಡಲಿಲ್ಲ, ಈಗ ಓಪನ್ ಮಾಡುವ. ನೋಡಿ ಓಪನ್ ಮಾಡಿದೆ. ಓಪನ್ ಮಾಡುವಾಗ ಇವರಲ್ಲಿ ಕೆಲಸ ಮಾಡೋದು ಕಾಣ್ತದೆ ನೋಡಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಇಟ್ಟಿರುವಂಥ ಕ್ಲಿಪ್ಸ್ ಎಷ್ಟಿದೆ ನೋಡಿ. ಓ ಇಲ್ಲಿ ಒಂದಿದೆ. ಎಷ್ಟು ನಾನು ಇಟ್ಟಿರುವಂಥ ಕ್ಲಿಪ್ಸ್ ಇದು. ಇದೊಂದು ನನಗೆ ಬೇಕೇ ಬೇಕು ನೈಟ್. ಸೊ ಮತ್ತೆ ಅಲ್ಲಿ ಹುಡುಕುದು ನಾನೇ, ಎಲ್ಲಿ ಹೋಯಿತು ನನ್ನ ಕ್ಲಿಪ್ಸ್ಗಳೆಲ್ಲ ಎಲ್ಲಿ ಹೋಯಿತು ಅಂತ ಹುಡುಕುದು. ಸೊ ನೋಡಿ ಇಷ್ಟಿತ್ತು ನೋಡಿ, ಎಲ್ಲಿ ಇಡ್ತೇನೆ ನೋಡಿ. ಇದು ಈ ರೀತಿಯಾಗಿದೆ. ಈಗ ಇನ್ನು ಇದನ್ನು ಕ್ಲೀನ್ ಮಾಡಬೇಕು. ಸೊ ನೋಡಿ ಇಲ್ಲಿ ಕ್ಲೀನ್ ಮಾಡಿದೆ. ಸಂಡೇ ಈ ರೀತಿ ಕ್ಲೀನ್ ಮಾಡಿದರೆ ಒಂದು ಸ್ವಲ್ಪ ಕ್ಲಿಯರ್ ಆಗಿರ್ತದೆ ಅಂತ ನನ್ನ ಅನಿಸಿಕೆ. ಸೊ ಇಷ್ಟು ಕ್ಲೀನ್ ಮಾಡಿದೆ. ತಂದೆ ಮಗಳು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ. ನೋಡಿ ಹೋದ್ರು ಮನುಷ್ಯ. ಗಂಟೆ ನೋಡಿ 11 ಆಯಿತು. ಬೆಳಿಗ್ಗೆ ಎಷ್ಟು ಕೆಲಸ ಮಾಡಿದೆ, ಎಷ್ಟು ಬೇಗ ಎದ್ದರೂ ಆಗೋದಿಲ್ಲ. ಇವತ್ತು ನಾನು ಮಾತ್ರ ಬೇಗ ಎದ್ದೇಳಿಲ್ಲ. ಇವತ್ತು 8:30 ಏನೋ ಎದ್ದಿದ್ದೇನೆ. ಬಟ್ಟೆ ಒಗಿಲಿಕ್ಕೆ ಅಂತ ಹಾಕ್ತಾ ಇದ್ದೇನೆ. ಸೊ ನೋಡಿ ಫುಲ್ ಆಯಿತು. ಇನ್ನೂ ಕೂಡ ಇಷ್ಟು ಬಟ್ಟೆ ಇದೆ. ಇವರು ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಈಗ ನೋಡಿ.
ಕಾಣಿಸ್ತಾ ಇದೆ ಅಂತ. ಏನು ಸ್ವಲ್ಪ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ನಮಗೆ. ನೋಡಿ ಸೋಗೆ ಎಲ್ಲ ಇದೆ, ಅದನ್ನೆಲ್ಲ ಇಟ್ಕೊಂಡು ಬರಬೇಕು ಈಗ. ಮೊನ್ನೆ ಸಂಡೆ ಕ್ಲೀನ್ ಮಾಡಿದ್ವಿ, ಇವತ್ತು ಈಗ ಮತ್ತೆ ಕ್ಲೀನ್ ಮಾಡಬೇಕು. ಇಲ್ಲದಿದ್ದರೆ ಈ ರೀತಿ ಕಾಣ್ತದೆ ನೋಡಿ. ಓ ಅಶೋಕ ಅದೇ అవి ఏత అర్థనలు ఉండదు అర్థనంచని పిరంచ పూర్లు ఓ సైడ్ తెత్తిండ ముందు పూర్ండి బెజక్ర పూర్ండు తోటದ ಒಂಜಿ ಪೂರ ದೆಪ್ಪೋಡು ಮಡಲು ಪೂರ ಅದೇ. ಹಾಯ್ ಅಲ್ಲೇನು ಬುಡೋಡೋರು ಹೌದಾ ಬುಡೋಡಂಜಿ Hey. ತೆತ್ತಿ ತೆತ್ತಿ ಮೀನಿನ ತೆತ್ತಿ ಮೀನಿನ ಮೊಟ್ಟೆ ಮಾರೆ ಮೀನಿನ ಮೊಟ್ಟೆ ತೆತ್ತಿ. ಎರಡು ರಾಕ್ಷಸರು ಬಂದರು, ಸೊ ಅವರಿಗೆ ಇಲ್ಲಿ ಬೆತ್ತ ರೆಡಿ ಮಾಡಿಟ್ಟಿದ್ದೇನೆ. ಮತ್ತೊಂದು ಸೊ ಇಲ್ಲಿ ರೆಡಿ ಆಯಿತು ಮೀನು. ಸೊ ಸೆಕೆಂಡ್ರಿ ಮೀನು ಇಲ್ಲಿ 5 ಬೂತೈ 3 ಬಂಗುಡಿ. ನಮಗೆ ನಂಗಿನೊಟ್ಟಿಗೆ ಇದೊಂದು ಚಿಕ್ಕ ಪುಟ್ಟಾಣಿ ಕ್ರ್ಯಾಬ್ ಇಲ್ಲಿ ಅದು ಫೋಕಸ್ ಆಗೋದಿಲ್ಲ ಮರೆ. ಏಡಿ ಸಿಕ್ಕಿದೆ ನೋಡಿ, ಇಟ್ಸ್ ವೆರಿ ಕ್ಯೂಟ್. ಇದು ಮನುಷ್ಯನಿಗೆ ಇಷ್ಟವೇ ಇಲ್ಲ ಕ್ರ್ಯಾಬ್. ನನಗೆ ಇಷ್ಟ, ಇದು ಸಣ್ಣದಾಯಿತು ಮಾತ್ರ. ಅದನ್ನೆಂತ ಮಾಡು, ಚೆನ್ನಾಗಿ ಉಂಟಲ್ಲ. ಇವರಿಬ್ಬರಲ್ಲಿ ನೋಡಿ ಇಲ್ಲಿದ್ದಾರೆ, ಮೆಲ್ಲ ಮೆಲ್ಲ ಇಲ್ಲಿಂದ ಬರೋದೊಮ್ಮೆ ಅಲ್ಲಿಂದ ಬರೋದೊಮ್ಮೆ. ನೋಡಿ ಅಲ್ಲಿ ಅಲ್ಲಿದ್ದಾಳೆ ಇವಳು ನೋಡಿ, ಇವನಿಲ್ಲಿ ಬಂದ 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 ಸಿಕ್ತು. ಇವಳಿಗೆ ಬೇಕಂತೆ. ಕದಿಯುದ್ರಲ್ಲಿರೋದು ಇಬ್ರು. ಯಾವಾಗಲೂ ಹೋಗುವಾಗ ಅವರೇ ಶೂ ಹಾಕ್ಕೊಂಡು ಹೋಗ್ತಾರೆ. ಇವತ್ತು ನಾನು ಶೂ ಹಾಕೋದನ್ನು ನೋಡಿ ಮನುಷ್ಯ ಒಂದು ವಿಡಿಯೋ ಮಾಡಿದ್ದಾಳೆ ನೋಡಿ. ಸೊ ನನಗನ್ನಿಸ್ತು ಯಾಕೆ ಹಾಕಬಾರ್ದು ಅಂತೇಳಿ, ಹಾಗಾಗಿ ಹಾಕಿದೆ. ಅವರು ನೋಡಿ ಆರಾಮದಲ್ಲಿ ಕೂತಿದ್ದಾರೆ. ಯಾವಾಗಲೂ ಪಾಪ ಎಲ್ಲ ಕೆಲಸನೂ ಮಾಡ್ತಾರೆ, ನಮಗಾಗಿ ಕೆಲಸ ಮಾಡ್ತಾರೆ ತುಂಬಾ. ಸೊ ನನಗೆ ಯಾಕೆ ಅನ್ನಿಸ್ತು, ಯಾಕೆ ನಾನು ಶೂ ಹಾಕಿ ಬಿಡಬಾರ್ದು ಅವರಿಗೆ ಅಂತ. ಮದುವೆಗೆ ಹೋಗಲಿಕ್ಕೆ ರೆಡಿ ಆದರು. ಎಲ್ಲಿ ಹೋಗಲಿಕ್ಕೆ ಮದುವೆಗೆ? ಜೇಲಿಗೆಲ್ಲ ರೆಡಿ ಆದರು ಹೋಗಲಿಕ್ಕೆ. ನೋಡಿ ಇವರ ಅವಸ್ಥೆ ನೋಡಿ ಒಂದು. ಸರಿ ಹೋಗಿ, ಬಾಯ್ ಬಾಯ್. ಇವರು ಬಿಸಿಲಲ್ಲಿ ಹೋಗಿದ್ದಾರೆ. ಬಿಸಿಲಲ್ಲಿ ಹೋಗಿರೋ ಪ್ರಶ್ನೆ ಅಲ್ಲ, ಇದು ಅಡಿಗೆ ರೂಮ್ ಇದು ಬಟ್ಟೆ ಉಂಟಲ್ಲ ಅದು ಇದು. ಹೌದು, ಬೇಕಲ್ಲ ಅದು. ಇವರಿಬ್ಬರಲ್ಲಿ ಓಡಾಡ್ತಿದ್ದಾರೆ ನೋಡಿ. ಬಿಸಿಲು ನೋಡಿ, ಬಿಸಿಲು ಎಂತ ಬಿಸಿಲು. ನಮ್ಮ ಕಲ್ಲಿನಂತ ಪೈಪು ಸಹ ಮೆಲ್ಟ್ ಆಗಿದೆ, ಹಾಗೆ ಉಂಟು ಬಿಸಿಲು. ಇದು ಮಾತ್ರ ತೋರಿಸ್ಬೇಡ ಅವರಿಗೆ, ಹೂವಿನ ಗಿಡ ಎಲ್ಲ. ಮತ್ತೆ ಹೂವಿನ ಗಿಡವೇ ಆಗುದಿಲ್ಲ. ಲಾಸ್ಟ್ ಟೈಮ್ ತೋರಿಸಿ ನನಗೆ ತುಂಬ ಲಾಸ್ ಆಗಿದೆ. ಹೂವಿನ ಗಿಡ ಮಾತ್ರ ತೋರಿಸ್ಬೇಡ, ಕಣ್ಣು ಮುಟ್ಟುತ್ತದೆ.
ಅದು ಎಷ್ಟೇ ಇಲ್ಲ ಅಂದ್ರೂ ಉಂಟಲ್ಲ ಕಣ್ಣು ಮುಟ್ಟುತ್ತದೆ. ಅದಕ್ಕೆ ಹೂವಿನ ಗಿಡ ಯಾವುದು ಕೂಡ ತೋರಿಸ್ಬೇಡ. ನನಗೆ ಆಗುದಿಲ್ಲ, ಬೇರೆಯವರ ವಿಷಯ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಕೂದಲು ಕೂಡ ಬಾಚಲಿಲ್ಲ ಅವಳು. 5ರಲ್ಲಿ ಇಡಬೇಕು ಅದನ್ನು. ಮೋನಿಶನಿಗೆ ತೊಗರಿಬೇಳೆ ಸಾರು ಬೇಕಂತೆ, ಸೊ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಮೋನಿಶನ ಟೈಪಲ್ಲಿ ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ. ಮೋನಿಶನ ಟೈಪ್ ಅಲ್ಲಿ ಅಲ್ಲ, ನಾನು ಹೇಳಿದ್ದೆ ಹೀಗೆ ಮೋನಿಶ ಈ ರೀತಿ ಕಟ್ ಮಾಡ್ಲಿಕ್ಕೆ ಹೇಳಿದ್ದು. ಇದು ಬರ್ಗರಿಗೆ ಹೀಗೆ ಹಾಕುದು. ಈಗ ಇವತ್ತು ಬರ್ಗರ್ ನಮಗೆ ಟೊಮೆಟೊ ಸಾರು ದಾಲ್ ಟೊಮೆಟೊ ಸಾರು ಅಲ್ಲ, ದಾಲ್ನಲ್ಲಿ ನಾವು ಬರ್ಗರ್ನ ಟೇಸ್ಟ್ ನೋಡ್ತಾ ಇದ್ದೇವೆ ನೋಡಿ. ಇಲ್ಲ ಇಲ್ಲ, ಬರ್ಗರ್ನ ಟೇಸ್ಟ್ ಅಲ್ಲ, ಜಸ್ಟ್ ಟೊಮೆಟೊ ಕಟ್ಟಿಂಗ್. ದಿಸ್ ಇಸ್ ಸೋ ನೈಸ್. ಓಕೆ, ಮೆಣಸು ರೌಂಡ್ ರೌಂಡ್ ಕಟ್ ಮಾಡ್ಲಿಕ್ಕೆ ಆಗುತ್ತಿಲ್ಲ, ಒಂದೊಂದಿನ ಕಟ್ ಮಾಡಬೇಕು. ಹಾಗೆ ಈಗ ಇದಕ್ಕೆ ದಾಲಿಗೆ ನಮಗೆ ಮೀನು ಫ್ರೈ ಅಲ್ಲ ಇವರೇ ಚೇತನರವರೇ. ಹೌದು 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 ಹೌದು. ಇವತ್ತಿನ ಫುಲ್ ಡೇ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಏಳುವಾಗ ಎಷ್ಟು ಬೇಗ ಎದ್ದಿದ್ದೇನೆ ಅಂದ್ರೆ ಕರೆಕ್ಟ್ ನಾನು 8ವರೆಗೆ ಎದ್ದಿದ್ದೇನೆ. ನಾನು ಬೇಗ ಎದ್ದಿದ್ದೇನೆ ಅದರಲ್ಲಿ. ಅವಳು ಮೋನಿಶಾ ಸ್ವಲ್ಪ ಬೇಗ ಎದ್ದಿದ್ದಾಳೆ, ಒಂದು 5:05ವರೆಗೆ ಎದ್ದಿದ್ದಾಳೆ. ಮಾತ್ರ ಮತ್ತೆ ಹೋಗಿ ಮಲಗಿದ್ದಾಳೆ, ಬೇಗ ಎದ್ದಿದ್ದಾಳೆ ಮಾತ್ರ. ಬೇಗ ಎದ್ದು ಅವಳು ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ಲು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಎಕ್ಸರ್ಸೈಸ್ ಅಲ್ಲ, ದೀಪ ಇಟ್ಟು ವಾಪಸ್ ಮಲಗಿದ್ದ. ಅದು ಯಾಕೆ ಅಂತೇಳಿ ಸುಮ್ಮನೆ ಎಚ್ಚರಿಕೆ ಆಯ್ತು, ಹಾಗೆ ಸ್ನಾನ ಮಾಡಿ ದೀಪ ಇಟ್ಟು ಮಲಗಿ. ಸೊ ಇದಕ್ಕೆ ಉಪ್ಪು ಹಾಕಿದ್ದೇವೆ. ಅದೆಲ್ಲ ತೋರಿಸ್ಲಿಕ್ಕಿಲ್ಲ. ಉಪ್ಪು ಎಲ್ಲರೂ ಹಾಕ್ತಾರೆ, ಉಪ್ಪು ಹಾಕದೆ ಟೊಮೆಟೊ. ನಿಮಗೆ ದಾಲ್ ಮಾಡ್ಲಿಕ್ಕೆ ಗೊತ್ತುಂಟಲ್ಲ, ದಾಲ್ ಹೇಗೆ ಮಾಡೋದಂದ್ರೆ ಫಸ್ಟ್ ಈ ಥರ ದಾಲ್ ಉಂಟಲ್ಲ ಕಾಳು, ಇದನ್ನು ನೀರಲ್ಲಿ ಹಾಕಬೇಕು, 2 ಸರಿ ತೊಳಿಬೇಕು, ಮತ್ತು ಕುಕ್ಕರಲ್ಲಿ ಹಾಕಬೇಕು, ಮತ್ತು ನೀರುಳ್ಳಿ ಟೊಮೆಟೊ ಮತ್ತು ಮೆಣಸು ಕಟ್ ಮಾಡಿ ಹೀಗೆ ಹಾಕಬೇಕು. ಮತ್ತು ಇದಕ್ಕೆ ಇದು ಕುಕ್ಕರ್ನ ಬಾಯಿ ಹಾಕಿ. ಇಲ್ಲ ಇಲ್ಲ, ಇದಕ್ಕೆ ಇನ್ನು ಕೂಡ ಹಾಕ್ಲಿಕ್ಕೆ ಉಂಟು. ಎಂತ ಹಾಗೆ ಮಾಡಿದ್ರೆ ಬಳಸಬಹುದು. ಎಂತ ಪ್ಲೀಸ್ ಎಷ್ಟು ಕ್ಲಿಯರ್ ಕಾಣ್ತುಂಟು, ಆದ್ರೆ ಅಷ್ಟು ಕ್ಲಿಯರ್ ಇಲ್ಲ. ನೋಡಿ, ಇದಕ್ಕೆ ಹುಳಿ ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ಹಾಗೆ ಸ್ವಲ್ಪ ಸಾಂಬಾರ್ ಹುಡಿಯನ್ನ ಹಾಕುದು ಹೀಗೆ. ಸಾಂಬಾರ್ ಪುಡಿ ಹಾಕ್ಲಿಕ್ಕೆ ಗೈಸ್, ರಸಂ ಪುಡಿ ಹಾಕಬೇಡಿ, ಅದು ರಸಂ ಆಗ್ತದೆ. ರಸಂ ಪುಡಿ ರಸಂ ಆಗ್ತದೆ. ಮತ್ತೆ ಸ್ವಲ್ಪ ಹಳದಿ ಹಾಕುದು. ಹಳದಿ ಹಾಕಿದ್ಮೇಲೆ ನಿಮಗೆ ಯಾವುದೆಲ್ಲ ಟೇಸ್ಟಿಗೆ ಬೇಕು ಅದನ್ನೆಲ್ಲ ಹಾಕ್ಬೋದು. ಇಲ್ಲ, ಮೆಣಸಿನ ಹುಡಿ ಹಾಕಿದ್ರು. ನೀನ್ ಎಂತ ವಿಡಿಯೋ ಮಾಡುದು ಅದು? ಇದು ಎಂತ ನಿಮ್ಮ ಫೋನ್ ಸರಿ ಇಲ್ಲ ಅಂತ. ಯಾರು? ಹಿಂದೆ ಅದರಲ್ಲಿ ಝೂಮ್ ಆಗುದಿಲ್ಲ. ಝೂಮ್ ಎಂತ? ನನ್ನ ಮೊದ್ಲೇ ನನ್ನ ಮುಖ ಝೂಮ್ ಉಂಟು, ನೀನ್ ಇನ್ನೂ ಕೂಡ ಝೂಮ್. ಎಂತ ಗೊತ್ತುಂಟ ಗೈಸ್, ನಾನು ಇವತ್ತು ಬೆಳಿಗ್ಗೆ ಎದ್ದು ನನಗೆ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಒಂದು ದಿನದಲ್ಲೇ ಅವಳಿಗೆ ಡಾರ್ಕ್ ಸರ್ಕಲ್ ಬಂದಿದೆ ನೋಡಿ. ಎಸ್, ಈಗ ನಾವು ಕುಕ್ಕರ್ ಅನ್ನು ಇಡುವ. ಇದು ಆಗಲೇ ಅನ್ನ ಇದ್ರಲ್ಲೇ ಇಟ್ಟಿದ್ದೆ ನೋಡಿ, ಇದನ್ನು ತೊಳಿಲಿಲ್ಲ. ಅನ್ನ ಇದ್ರಲ್ಲೇ ಇಟ್ಟಿದ್ದೇನೆ. ಸೊ ಇದ್ರಲ್ಲೇ ಮತ್ತೆ ಇದು ಇಟ್ಟಿದ್ದೇನೆ, ಎಂತ ಟೊಮೆಟೊ ಸಾರು ಅಲ್ಲ, ದಾಲ್ ಇಟ್ಟಿದ್ದೇನೆ. ಅಗತ್ಯ ಇರ್ಲಿಲ್ಲ ಇದನ್ನು ತೊಳೆಯುವಂತದ್ದು. ಅನ್ಹೈಜಿನಿಕ್ ಗೈಸ್, ಅನ್ಹೈಜಿನಿಕ್. ಇಲ್ಲ, ಅದು ಹೈಜಿನಿಕ್ ಅಲ್ವಾ ಅಂತ ಅವರಿಗೆ ಗೊತ್ತುಂಟು. ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ಗೊತ್ತಿರ್ತದೆ, ಯಾರು ನೋಡ್ತಾರೆ ಇಲ್ವೋ ಅದು ಗೊತ್ತಿದೆ. ಡೋಂಟ್ ಫಾಲೋ ಹರ್, ಶಿ ಡೋಂಟ್ ವಾಶ್ ದ ಡಿಶಸ್. ಹೌದೌದು, ತೊಳೆಯುವುದಿಲ್ಲ ಇವರು, ನಾನು ತೊಳೆಯುವುದು. ಅಲ್ಲಿ ನಿಂತಾಗ ಅವ್ರು ಹೇಳುದು ನಂಗೆ ಆಗುದಿಲ್ಲ, ಇಲ್ಲಿ ಬೆನ್ನು ನೋವು ಆಗ್ತದೆ, ಇಲ್ಲಿ ಇಷ್ಟು ಕೆಳಗೆ ಬಗ್ಗೆ ಮಾಡ್ಬೇಕು ನಾನು ಕೆಲಸ ಅಂತ. ಎಲ್ಲವನ್ನೂ ಇವಳು ತೊಳಿತಾಳೆ ಅಂತ ನೀವು ನೆನೆಸ್ಕೊಳ್ಬೇಡಿ. ನಾನು ದೊಡ್ಡ ಕಳ್ಳಿ, ಇವಳಲ್ಲಿ 1000 ಸರಿ ಹೇಳ್ಬೇಕು, ತೊಳಿತೀಯನ ಅಂತ ಹೇಳ್ಬೇಕು. Still we work guys, being an engineering that is difficult. ನಮಗೆ ಸೀರೀಸ್ ನೋಡ್ಲಿಕ್ಕೆ ಇರ್ತದೆ. ಆಕ್ಚುಲಿ ಅವಳು ಓದುವಾಗ ಎಂತ ಮಾಡ್ತಾಳೆ ಅಂತ ಇನ್ನೊಂದು ದಿವಸ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಈಗ ನಂಗೆ ರೂಮ್ ಆಗಿದೆ, ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಇರ್ತದೆ. ಸೊ ಅಲ್ಲಿ ಎಲ್ಲ ಸ್ವಲ್ಪ ಟೇಬಲ್ ಕ್ಲೀನ್ ಮಾಡ್ಲಿಕ್ಕೆ ಇರ್ತದೆ. ಮತ್ತೆ ನಾನೊಂದು ಆಗಲೇ ನೀವು ಟೇಬಲ್ ಅನ್ನು ನಾನು ನಿಮ್ಗೆ ತೋರಿಸಿದೆ, ಅದು ಇವತ್ತಾಗೆ ಉಂಟು, ಇವತ್ತಾಗೆ ಉಂಟು. ಯಾಕೆಂದ್ರೆ ಎಲ್ಲ ತೆಗೆದು ಕೆಳಗಿದ್ದದನ್ನೆಲ್ಲ ತೆಗೆದು ಮೇಲೆ ಇಟ್ಟಿದ್ದೇನೆ, ಹಾಗೆ ಉಂಟು. ಸುಳ್ಳು ಹೇಳ್ತಿಲ್ಲ ನಾನು, ಸತ್ಯ ಹೇಳಿದ್ದು. ಕೆಳಗೆಲ್ಲ ಕ್ಲೀನ್ ಮಾಡಿದೆ, ಇವತ್ತು ವಾಪಸ್ಸು ಅದನ್ನ ಅರೇಂಜ್ಮೆಂಟ್ ಮಾಡಿ ಇಡಬೇಕು.
ಮತ್ತೆ ತೋರಿಸ್ತೇನೆ ನಿಮಗೆ. ಈಗ ನಾವು ಇದು ಮಾಡುವ, ನಾವು ಮಾಡುದಿಲ್ಲ, ನಾನಲ್ಲ ಇವರು ಮಾಡುದು. ಸೊ 3 ಬಂಗುಡೇಸ್ ಫ್ರೈ, ಬಂಗುಡೆ ಫ್ರೈ, 3 ಬಂಗುಡೇಸ್ ಗೈಸ್, 3 ಬಂಗುಡೇಸ್. ಇದು ಬಿದ್ರೆ ಓ ಹಲೋ ನೋಡಿ ಗೈಸ್, ಎಷ್ಟು ಅತ್ಯಾಚಾರ ಮಾಡ್ತಾರೆ, ಅತ್ಯಾಚಾರ. ಇದೊಂದು ತೆಂಗಿನಕಾಯಿ ನೋ, ಎರೆದು ಕೊಡು. ನೋ, ಕೊಡ ನೀವು ಯಾರು ನೀವು? ನನಗೆ ನಿಮ್ಮ ನಂಗು ಪದಾರ್ಥ ಆಗ್ಬೇಕು. ಅದ್ರ ಜೊತೆಗೆ ಇವಳಿಗೆ ಬೇಕಾಗಿ ದಾಲ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನನಗೆ ಬೇಕು ಅಂತೇಳಿ ಬಂಗುಡೆ ಫ್ರೈ ಮಾಡ್ತಾ ಇದ್ದೇನೆ. ಇವಳಿಗೆ ದಾಲ್ ಬೇಕು ಅಂತ ದಾಲ್ ಮಾಡ್ತಾ ಇದ್ದೇನೆ. ಇವಳ ಅಪ್ಪನಿಗೆ ಬೇಕಾಗಿ ನಂಗೆ ಪದಾರ್ಥ ಮಾಡ್ತಾ ಇದ್ದೇನೆ. ಇವಳಿಗೆ ನನಗೆ ಬೇಕಾಗಿ ಬಂಗುಡೆ ಫ್ರೈ ಮಾಡ್ತಾ ಇದ್ದೇನೆ. ಇವಳಿಗೆ ಒಂದೊಂದು ಸಾರಿ ಹೀಗೆ ಎಲ್ಲ ಆಗ್ತದೆ. ನೀವು ಏನು ಅವಳನ್ನು ತಪ್ಪು ತಿಳ್ಕೊಬೇಡಿ. ಅವಳೊಮ್ಮೊಮ್ಮೆ ಹಾಗೆ ಒಂದೊಂದು ಸರಿ ಅವಳಿಗೆ ಸ್ವಲ್ಪ ಲೂಸ್ ಆಗ್ತದೆ ನೋಡಿ. ಇದು ನನ್ನ ಬಾಂಡ. ನೋಡಿ ಬರ್ಲಿದೆ. ಯೂಟ್ಯೂಬ್ ಗೈಸ್. ನಮ್ಮ ಮನೆಯಲ್ಲಿ ಖಾಲಿ ಶುಭ ಯಾವಾಗಲೂ ನೀರು ಕುಡಿಯುವಾಗ ಕೂತ್ಕೊಂಡು ಕುಡಿಬೇಕು. ನನಗೆ ನಿಂತುಕೊಂಡು ಕುದಿಬಾರ್ದು ಗೈಸ್. ಹಾಗೆ ಸ್ವಲ್ಪ ನೀರು ಕುಡಿತಾ ಇದ್ದೇನೆ. ಬಿಸಿ ಬಿಸಿ ಇದನ್ನ ಈಗ ನಿಮ್ಮ ಮುಖಕ್ಕೆ ಇಡ್ತೇನೆ ನೋಡಿ. ಹೆಚ್ಚಿಗೆ ಇಂಡಿಯನ್ ಮಾಮಿ. ಮತ್ತೆ ಫಾರಿನ್ ನಮ್ಮ ಬೇರೆ ಇರ್ತಲ್ಲ, ಅವರೆಲ್ಲ ಹಾಗೆ ಮಾಡುದಿಲ್ಲ, ಅವರಾಗೆ ಮಾಡುದಿಲ್ಲ. ಅವರಿಗೆ ಮಕ್ಕಳು ಹೇಳ್ತಾರೆ. ಹೌದೌದೌದು, ಅವರಿಗೆ ಮಕ್ಕಳದ್ದು ಗೊತ್ತವೇ ಇರುದಿಲ್ಲ. ಮತ್ತೆ ಅವರಿಗೆ ಅಪಾಯಿಂಟ್ಮೆಂಟ್ ತಕೊಂಡು ಅವರು ತಂದೆ ತಾಯಿ ಹತ್ರ ಮಾತಾಡುದು, ಅದು ಗೊತ್ತುಂಟ ನಿಮಗೆ? ಅದಕ್ಕೆ ಎಲ್ಲ ಮಾತ್ರ ಮಾಡಿ, ಇವರೊಂದು ಮೊಬೈಲ್ ನೋಡಿ ಮಾತಾಡುದು ನನ್ನಲ್ಲಿ. ಕೊರಿಯನ್ ಡ್ರಾಮಾ, ಕೆ ಡ್ರಾಮಾ, ಸಿ ಡ್ರಾಮಾ ನೋಡಿ ಬಂದದ್ದು. ಇಲ್ಲ, ಅದನ್ನು ನಿತ್ಯಲ್ಲೂ ನೋಡುದಿಲ್ಲ ಮಾರೆಗೆ. ಅದೆಲ್ಲ ನಾಟಕ ಅಂತ ಇವರಿಗೆ ಹೇಳಿದ್ರೆ ಅರ್ಥ ಆಗುದು. ಹೌದೌದು, ಅಷ್ಟು ಗೊತ್ತಾಗುದಿಲ್ಲ. ಪಿಕ್ಚರ್ ಅಂತ ಹೇಳಿದ್ರೆ ಮತ್ತೆ ರಿಯಲಿಯಾ? ಹೌದೌದು, ಸುಮ್ಮನೆ ನಂಗೆ ಒಮ್ಮೆ ಅನಿಸ್ತದೆ ಬಿಸಿ ಬಿಸಿ ಇಡುವ ಅಂತ. ನಾನು ಕೇಸ್ ಮಾಡ್ತೇನೆ ಹರಾಸ್ಮೆಂಟ್. ಹಾ, ಹೆಲ್ಪ್ ಕೇಳುವ ಹೀಗೆ ನಾವು ಕುಳಿತಿಲ್ಲ. 4 ಸಾತ್ ಜಾಸ್ತಿ ಏನಾಗುತ್ತೆ. ಇದು ನಂಗೆ ಇದು ಬೇಕಿತ್ತು ಅಂತ ಗೊತ್ತುಂಟಾ? ಇದು ಬೇಕಿತ್ತು ನನಗೆ. ಒಗ್ಗರಣೆ ಸ್ವಲ್ಪ ಬೇಕು. ಗೊತ್ತಾಯ್ತು ನನಗೆ. ಇಲ್ಲಿ ಹೋಗುದು, ಇಲ್ಲಿ ಹೋಗುದು. ಇಲ್ಲಿ ಎಲ್ಲಿ ಇರ್ತದೆ ಸುಜಾತಕ್ಕನ ಮನೆ? ಅಲ್ಲಿ ಇರ್ಲಿಲ್ಲ. ರಾತ್ರಿ ಇರುವಾಗ ಈಗ ರಾತ್ರಿ ನಮಗೆ ರಾತ್ರಿ ಆಗುವಾಗ ಹಾಗಲ್ಲ. ಈಗ 1 ಗಂಟೆ ವಿಡಿಯೋ ಆಗ್ತದೆ ಅಂತ ನಮ್ಮಲ್ಲಿ. ನನಗೆ ಗೊತ್ತಿಲ್ಲ. ನನಗೆ ಇವತ್ತು ಸಂಡೆ ವಿಡಿಯೋ ಅಂತ ಹೇಳಿ ಪೂರ್ತಿ ಶೇರ್ ಮಾಡೋಣ ಅಂತೇಳಿ ನಾನು ಅವಳು ಹೇಳಿದೆ, ಪೂರ್ತಿ ಶೇರ್ ಮಾಡು, ಇವತ್ತು ಯಾವ್ದು ಏನೇನು ಮಾಡ್ತೇವೆ ಅದನ್ನೆಲ್ಲವನ್ನು ಇವತ್ತು ಶೇರ್ ಮಾಡೋಣ. ಹಾಗೆ ನಾವು ಕೆಲವೊಂದು ಕಾಮಿಡಿ ಮಾತಾಡೋದನ್ನೆಲ್ಲ ಹಾಕಲಿಲ್ಲ ನಾನು. ಅದೇ ಹೇಳುದು ನಾನು ಅವಳಲ್ಲಿ, ಅದು ಕೂಡ ಹಾಕ್ಬೋದಿತ್ತು. ಅವಳ ಅಪ್ಪ ಇಲ್ಲಿ ಕುತ್ಕೊಂಡಿದ್ದು, ಸ್ವಲ್ಪ ಕಾಮಿಡಿ ಎಲ್ಲ ಮಾತಾಡಿದ್ವಿ, ಅದನ್ನು ಕೂಡ ಹಾಕ್ಬಹುದು ಅಂತ ಹೇಳಿದೆ. ಅದಕ್ಕೆ ಇವಳು ಹೇಳಿದ್ದು ಬೇಡ ಬೇಡ ಅದೆಲ್ಲ ವಿಡಿಯೋ ಮಾಡೋದು ಬೇಡ ಅಂತ ಅವಳು ಹೇಳಿದ್ರು. ಇವಳಲ್ಲ ಅವಳು ಹೇಳಿದ್ರು. ಹಾಗೆ ನಾನು ಸುಮ್ಮನೆ ಕುತ್ಕೊಂಡ ಬೇಡ ಅಂತ ಹೇಳಿ. ಎಷ್ಟು ಬಿಸಿಲಾಯಿತು. ಈಗ ನಂಗೆ ಪದಾರ್ಥ ಏನಿದೆ ನೋಡಿ ಅದು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ತುಂಬ ಹೊತ್ತಾಯ್ತು ಇವತ್ತು. ಹೊತ್ತಾದರೂ ಪರವಾಗಿಲ್ಲ, ವಿಡಿಯೋ ಎಲ್ಲ ಮಾಡಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಮುನಿಷನಿಗೆ ಪ್ರಿಯವಾದ ದಾಲ್ ರೆಡಿಯಾಗಿದೆ.
ಮನುಷ್ಯ ಟೊಮೆಟೊ ನೋಡಿ ಈ ರೀತಿ ಹಾಕಿದ್ದಾರೆ. ಇದು ದಾಲ್ ರೆಡಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನೀಗ. ನಮ್ಮಲ್ಲಿ ಕರೆಂಟ್ ಹೋಯ್ತು ಗೈಸ್, ಅದಕ್ಕೆ ನಾನು ಫ್ಲಾಶ್ ಹಾಕಿ ವಿಡಿಯೋ ಮಾಡೋದು. ಇವರು ನೋಡಿ ನಂಗೆ ಹಾಕಿದ್ರು ಕಜಿಪಿಗೆ. ನಂಗೆ ತುಂಬಾ ಒಳ್ಳೇದಿತ್ತು ಮಾತ್ರ, ಸತ್ಯ ಹೇಳಿ. ಒಳ್ಳೇದಿಲ್ಲ, ಒಳ್ಳೇದುಂಟು. ಎಂತ ಒಳ್ಳೇದಿತ್ತು ಅಲ್ಲ, ಒಳ್ಳೇದುಂಟು ಅಂತ. ಅಲ್ಲ, ನೋಡುವಾಗ ಪದಾರ್ಥ ಅಲ್ಲಿ ಮೊದಲು ತೆಗೆಯುವಾಗ ಅಷ್ಟೊಂದು ಚಂದ ಕಾಣಲಿಲ್ಲ, ಆದ್ರೆ ತೆಗೆಯುವಾಗ ತುಂಬಾ ಇದೆಲ್ಲ ತೆಗೆದು ಕ್ಲೀನ್ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣಿದೆ ಅಂತ ಇದೆ ಅಂತ. ಸಾರಿ. ಸೊ ಇವರಲ್ಲಿ ಒಗ್ಗರಣೆ ಪ್ರಿಪೇರ್ ಮಾಡ್ತಿದ್ದಾರೆ ದಾಲಿಗೆ. ನಾನಿಲ್ಲಿ ಹಾಗೆ ಒಂದು ಬಂಗುಡೆ ಫ್ರೈ ಅದು ಶಾರ್ಟ್ಸ್ ಬರ್ತದೆ, ಅದು ಕೂಡ ಶಾರ್ಟ್ಸ್ ಇದಕ್ಕಿಂತ ಮುಂಚೆ ಬರ್ತದೆ. ಎಲ್ಲರೂ ಶಾರ್ಟ್ಸ್ ನೋಡ್ಬೇಕು. ಸೊ ಇದನ್ನು ಗುಳುಗುಳು ಆಗಲಿಕ್ಕೆ ಬಿಡಬೇಕು. ಈಗ ಒಗ್ಗರಣೆಯನ್ನು ಹಾಕಿ ಒಗ್ಗರಣೆ ಹಾಕಿ. ಇದು ರೊಟ್ಟೆ ತಡೆ ಮಾರೆ. ಗಾಡ್. ಸರಿ. ನಮ್ಮ ನೋಡಿ, ಇದರ ಶಾರ್ಟ್ಸ್ನ ನಾನು ಹಾಕ್ತೇನೆ. ಇದಕ್ಕಿಂತ ಮುಂಚೆ ಬರ್ತದೆ, ದಯವಿಟ್ಟು ನೋಡಿ ಎಲ್ಲರೂ, ಚೆನ್ನಾಗಿದೆ. ಸೊ ಈ ರೀತಿ ಒಮ್ಮೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಇಲ್ಲಿ ಪದಾರ್ಥ ರೆಡಿ ಆಯಿತು, ಇನ್ನು ಊಟ ಮಾಡೋದು. ಸೊ ಆದಷ್ಟು ಕ್ಲಿಯರಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಎಲ್ಲ ಸಿಂಕ್ ಎಲ್ಲ ಕ್ಲೀನ್ ಇದೆ, ಆದಷ್ಟು ಎಷ್ಟು ಆಗ್ತದೆ ನೋಡಿ ಅಷ್ಟು ಕ್ಲೀನ್ ಮಾಡಿ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದನ್ನೆಲ್ಲ ಸಂಜೆ ಇನ್ನು ಕ್ಲೀನ್ ಮಾಡಿ ಇಡಬೇಕು. ಹಾಗೆ ಊಟ ನಾವು ಎಲೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಸೊ ಬನ್ನಿ ಇನ್ನು ಊಟ ಮಾಡೋಣ. ನಿಮ್ಮದು ಊಟ ಎಲ್ಲ ಆಗಿರ್ಬೋದು, ನಮ್ಮದು ತುಂಬ ಲೇಟ್ ಆಯಿತು ಊಟ ಆಗಬೇಕಾದ್ರೆ. ತುಂಬ ಕೆಲಸ ಆಗಬೇಕಿತ್ತು ನೋಡಿ, ಅನ್ನ ಆಗಬೇಕಿತ್ತು, ಹಾಗೆ ನನಗೆ ನಂಗಿನ ಪದಾರ್ಥ ಆಗಬೇಕಿತ್ತು, ನಂಗೆ ಪದಾರ್ಥ ಆಗಬೇಕಿತ್ತು, ಹಾಗೆ ಇಲ್ಲಿ ದಾಲ್ ಆಗಬೇಕಿತ್ತು, ಹಾಗೆ ಇನ್ನು ಬಂಗುಡೆ ಫ್ರೈ ಮಾಡಬೇಕಿತ್ತು, ಹಾಗೆ ಶಾರ್ಟ್ಸ್ ಕೂಡ ಆಗಬೇಕಿತ್ತು. ಇಷ್ಟೆಲ್ಲ ವಸ್ತುಗಳನ್ನು ಕ್ಲಿಯರಾಗಿ ತೊಳೆಯಬೇಕಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆವು. ಸೊ ಇನ್ನು ಊಟ ಮಾಡೋದು. ಇಲ್ಲೇ ನಾವು ಊಟಕ್ಕೆ ರೆಡಿ ಮಾಡಿದ್ವಿ. ಸೊ ಮೋನಿಶಾ ಊಟಕ್ಕೆ ಕೂತ್ಕೊಂಡ್ಲು, ಹಾಗೆ ಮೊಬೈಲ್ ಕೂಡ ರೆಡಿ ಮಾಡಿದ್ದಾಳೆ. ಇವರಿಬ್ಬರು ನೋಡಿ ಇಲ್ಲಿ ನಾಲಗೆ ಹೊರಗೆ ಹಾಕಿ ಕೂತ್ಕೊಂಡಿದ್ದಾರೆ. ಹಾಗೆ ಅವರಿಗೆ ಅಂತೇಳಿ ಊಟ ಕೂಡ ರೆಡಿ ಮಾಡಲಿಕ್ಕೆ ಅಂತ ಇಟ್ಟೆ. ನೋಡಿ, ಇವತ್ತಿನ ಅಡಿಗೆ ಈ ರೀತಿ ಆಯಿತು ನಮ್ಮದು. ಸೊ ನೋಡೋಣ, ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಹೊರಗಡೆ ಒಗೆಯೋದು ಎಂತ ಆಯ್ತನಾ? ಒಗ್ದಾಯ್ತದು? ಓಕೆ, ಊಟ ಮಾಡೋಣ. ಹಾಗೆ ಇವಳು ಮೋನಿಶಾ ಫಿಲ್ಮ್ ಯಾವ್ದಾದ್ರು ನೋಡೋಣ ಅಂತೇಳಿ ಫಿಲ್ಮ್ ಇಟ್ಲು ನೋಡಿ. ಹಾಗೆ ನಾನು ಬಿಸಿ ನೀರು ತರ್ಲಿಕ್ಕೆ ಮರತ್ತೆ, ನೀರು ಊಟ ಮಾಡುವಾಗ ಬೇಕಲ್ವಾ, ಹಾಗೆ ಬೆಚ್ಚ ನೀರು ಇಚ್ಚಿ ಬಲ್ಲೆ ಕಣ ಬಂದ್ಕೊಳ್ಡೆ ಕಣ ಪಾಟ್ ಇಡು ಕಣ, ಮಾತ್ರ ಪಾಟ್ ಇಡು. ಇವರು ಇನ್ನೂ ಕೂಡ ಬರಲಿಲ್ಲ. ಇವರು ಆಗ ಕ್ರೀಮ್ ತಂದಿಟ್ಟದು ಇಲ್ಲೇ ಇದೆ, ನಿಮ್ಗೆ ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ. ಇಲ್ಲೇ ಇದೆ ಕ್ರೀಮ್, ಆಗ ಅವರಿಗೆ ಹಾಕಿರುವಂಥದ್ದು. ಸೊ ಇವ್ರು ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ಅಂತೂ ನಾವು ಊಟ ಮಾಡ್ಕೊಳ್ಳೋಣ. ಊಟ ಮಾಡಿದ ನಂತರ ಒಂದು ಸ್ವಲ್ಪ ಇವತ್ತು ನಿದ್ದೆ ಕೂಡ ಮಾಡಬೇಕು ಅಂತ ಇದ್ದೇವೆ. ನೋಡೋಣ ಯಾವ ರೀತಿ ಶೇರ್ ಮಾಡೋದು ಅಂತ. ನುಪ್ಪುದೀನಿ ನಾಯಿ ಈ ಯಾವ ಬಂದ್ ಮಾಡ್ಬಿ ಅವು. ಆಮೇಲೆ ಸಿಗ್ತೇವೆ ನಾವಿನ್ನು ನಿಮಗೆ ಊಟ ಆದ ಮೇಲೆ. ಇರಗಂಜನ ಕೋರಿಯಾ ತರಕಾರಿ ಸತ್ಯ ಅಂದ ಹೌದೇನೆ ತರಕಾರಿ ಮದಿಮಲ್ಲಿ ಎಂಚೆತ್ತೀರ ಶೋಕಿತ್ತೀರ ಜೋಕಲ್ ಶೋಕಿತ್ತೀರ
ಬಟ್ಟೆ ಒಗ್ದಾಯಿತು, ಹಾಕಬೇಕು. ಬಿಸಿಲಿದೆ ನೋಡಿ, ಅಷ್ಟೇ ಗಾಳಿ ಕೂಡ ಬರ್ತದೆ ಇಲ್ಲಿ. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ ನೋಡ್ಬೋದು. ಬಟ್ಟೆ ಒಣಗಲಿಕ್ಕೆ ಹಾಕ್ತಾ ಇದ್ದಾಳೆ. ಅಮ್ಮ ಇಲ್ಲಿ ನಾಯಿಗೆ ಊಟ ಹಾಕ್ತಿದ್ದಾರೆ. ನಾಯಿಗೆ ಊಟ ಹಾಕ್ಬೇಕು. ಊಟ ಆಯ್ತು, ಮಾಡಿ ಆಯ್ತು, ರೆಡಿ ಆಯ್ತು. ಇನ್ನು ಹಾಕ್ಬೇಕು ಅದಕ್ಕೆ. ಎಲ್ರು ಅನ್ಕೋತಾರೆ ಹೆಂಗಸರು ಮನೆಯಲ್ಲಿದ್ದು ಎಲ್ಲ ಕೆಲಸವನ್ನು ಮಾಡಿ ಆದ ಮೇಲೆ ಮಲಕ್ಕೊಳ್ತಾರೆ ಅಂತ. ಈಗ ಗಂಟೆ ಎಷ್ಟಾಯ್ತು ಒಮ್ಮೆ ತೋರಿಸವರಿಗೆ 1:40 ಆಗ್ತಾ ಬಂತು. ಇಷ್ಟು ಹೊತ್ತು ತನಕ ನಮ್ಗೆ ಮಲಗಲಿಕ್ಕೆ ಗುರ್ತು ಸಿಗ್ಲಿಲ್ಲ. ಈಗ ಇನ್ನು ಸಂಜೆ 4 ಗಂಟೆ ಆಗ್ತಾ ಬಂದಾಗ ಇನ್ನು ಒರೆಸ್ಬೇಕು, ಗುಡಿಸ್ಬೇಕು, ಅದು ಮಾಡಬೇಕು. ಸಂಜೆ ಇದಕ್ಕೆ ರೆಡಿ ಆಗಬೇಕು. ಹಾಗೆ ಇನ್ನು ಟೀ ಆಗಬೇಕು ಕುಡಿಲಿಕ್ಕೆ. 2 ನಾಯಿಗಳಿದೆ, ಅದಕ್ಕೆ ಊಟ ಹಾಕಬೇಕು. ಮಂಗ ನಾಯಿಗೆ ಇವರು ನೋಡಿ ಮಲ್ಕೊಂಡಿದ್ದಾರೆ. ಅದನ್ನು ಕಟ್ಟಿ ಹಾಕ್ಬೇಕಂತ. ನಾನು ಚಪ್ಪಲ್ ಆಚೆ ಇಟ್ಟಿದ್ದೇನೆ. ಸೇವೆ ನೋಡಿ ಮಾಡಿಕೊಂಡು. ಮನುಷ್ಯನದು ಕ್ಲೀನಿಂಗ್ ಕೆಲಸ ಉಳೀತು. ನನಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ, ವಿಡಿಯೋ ಮಾಡಲಿಕ್ಕೆ ಹೋಗಿ ಉಳೀತು. ಈಗ ಮಾಡ್ತಾ ಇದ್ದಾಳೆ. ನಾನು ಸ್ವಲ್ಪ ಮಲಗ್ತೇನೆ ಮಾತ್ರ. ಇಲ್ಲಿ ತಲೆದಿಂಬು ಇಟ್ಟಿದ್ದೇನೆ. ಸೊ ಇವರು ಮಲಗಿದ್ದಾರೆ ಅಲ್ವಾ, ಸೊ ನಾನಿಲ್ಲಿ ಸ್ವಲ್ಪ ಮಲಗಿದ್ದಾರೆ. ಅಪ್ಪ ಎಂತ ಮಾಡ್ತಿದ್ದಾರೆ ನೋಡು. ಇಲ್ಲಿ ಬಿಸ್ಕೆಟ್ ಬಿದ್ದುಂಟು. ಎಂತ ಮಾಡೋದು? ಇದು ಚಾತ ಬಡಿ ಮಾಡಿರ ಇವರು ಮಾಡ್ತಾ ಇದ್ದಾರೆ ಟೀ ಇವತ್ತು. ಮೋನಿ ಓಲ್ಲ ಓಲು ಉಪ್ಪಿದೆಯಾ? ಮನುಷ್ಯನಿಗೆ ಯಾವ ಕೆಲಸ ಮಾಡುದು ಯಾವುದು ಬಿಡುದು ಒಂದು ಗೊತ್ತಾಗ್ತಿಲ್ಲ ನೋಡಿ ಅಂತೆ. ಈಗ ಮಲಗಿದಾಳೆ. ಇವರು ನೋಡಿ ನೋಡಿ, ಎಷ್ಟೇ ಹೇಳಿದ್ರು ಅರ್ಥ ಮಾತ್ರ ಆಗುದಿಲ್ಲ. ಇವಳು ಕೆಲಸ ಮಾಡುದಂತೆ ನೋಡಿದ್ರ. ಇಲ್ಲಿ ಇದು ಹೀಗೆ ಯಾವಾಗ ಬೆಳಿಗ್ಗೆ ಇಟ್ಟಿದೆ ಇದನ್ನು ಒಂದು ಸ್ವಲ್ಪ ಮಾಡಿಕೊಂಡು ಮಲಗ್ತಾಳೆ. ಫುಲ್ಲು ನನಗೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ಲು. ನಾನು ಸ್ವಲ್ಪ ಹೊತ್ತು ಮಲಗಿದೆ. ಈಗ ಎದ್ದೆ, ಒಂದು ಸ್ವಲ್ಪ ಹೊತ್ತು ಮಲಗಿದೆ ಅಷ್ಟೇ. ಅದರ ಜೊತೆಯಲ್ಲಿ ವಿಡಿಯೋ ಕೂಡ ಎಡಿಟ್ ಮಾಡಿದೆ. ಆಗಲೇ ಬಂಗುಡೆ ಫ್ರೈ ಏನು ಮಾಡಿದೆ ನೋಡಿ, ಅದನ್ನು ಶಾರ್ಟ್ಸ್ ಮಾಡಿದೆ ಅಲ್ವಾ. ಸೊ ಅದನ್ನು ಎಡಿಟ್ ಮಾಡಿದೆ. ಯಾವುದು ಮ್ಯೂಸಿಕ್ ಆಗ್ಬೋದು, ಯಾವಾಗ್ಬೋದು ಅಂತ ಮನುಷ್ಯನಲ್ಲಿ ಕೇಳಿ ಒಂದು ಶಾರ್ಟ್ಸ್ ಮಾಡಿದೆ. ಸೊ ಅದೀಗ ಎಡಿಟ್ ಮಾಡಿ ಆಯಿತು ನಂದು. ಈಗ ನಾಳೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾನೆ. 12:15 ಹಾಕಬೇಕು ಅಂತ. ಹಾಗೆ ನಾಳೆ 4:15 ಈ ವಿಡಿಯೋ ಕೂಡ ಹಾಕಬೇಕು ಅಂತ ಇದ್ದೇನೆ. ಪೂರ್ತಿ ವಿಡಿಯೋ ಹಾಕ್ತೇನೆ ಇವತ್ತು. ಬೆಳಿಗ್ಗಿನಿಂದ ಏನೇನು ಮಾಡಿದೆ, ನನ್ನ ದಿನಚರಿ ಹೇಗಿತ್ತು ಸಂಡೇದ್ದು ಅಂತ. ಸೊ ತುಂಬಾ ಹೆವಿಯಾಗಿತ್ತು, ತುಂಬ ಅಂದರೆ ತುಂಬ ಹೆವಿಯಾಗಿತ್ತು. ಇವತ್ತು ಒಂದು ಸ್ವಲ್ಪ ಕೂಡ ಕೂತ್ಕೊಳ್ಳಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸೊ ಕೆಲವರು ಅನ್ಕೋತಾರಲ್ವ, ಹೆಂಡತಿಯರು ಮನೆಯಲ್ಲಿ ಕೂತ್ಕೊಂಡು ಜಾಲಿ ಮಾಡ್ತಾರೆ, ಅವರಿಗೇನು ಎಷ್ಟೊತ್ತಿಗೆ ಬೇಕಾದರೂ ಮಲಗಬಹುದು ಅಂತ. ಬಟ್ ಹಾಗೆ ಅಂತ ಇರುವುದಿಲ್ಲ. ಎಲ್ಲರೂ ಒಂದೇ ಲೆಕ್ಕ ಇರೋದಿಲ್ಲ, ಎಲ್ಲವೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವೊಂದು ಸರಿ ನಮಗೆ ರೆಸ್ಟ್ ತಗೊಳ್ಳಿಕ್ಕೆ ಟೈಮೇ ಸಿಗೋದಿಲ್ಲ. ಸೊ ಇವತ್ತು ಇವರು ಟೀ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ಮಲಗಿದೆ. ಈಗ ಇನ್ನು ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಕೆಲಸ ಇದೆ. ಸೊ ಇದು ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೇನೆ.
ಇಬ್ಬರು ಇದ್ದಾರಲ್ವ ಹೆಲ್ಪಿಗೆ. ಸೊ ಈಗ ಅವರಲ್ಲಿ ಹೇಳಿ ಕ್ಲೀನ್ ಮಾಡಿಸಬೇಕು. ಸೊ ಕ್ಲೀನ್ ಮಾಡುವಾಗ ಸಿಗ್ತೇನೆ. ಓಕೆ, ಈ ವಿಡಿಯೋ ಎಷ್ಟು ದೊಡ್ಡದಿದೆ ನೋಡಿ, ಅಷ್ಟನ್ನು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯಾಕಂದರೆ ದಿನ ಪೂರ್ತಿಯಾಗಿ ಹೇಗಿರ್ತೇವೆ ಅನ್ನೋದನ್ನು ಇದರಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ಸೊ ನನ್ನ ಡೈಲಿ ಸಂಡೇದ್ದು ಹೇಗಿರ್ತದೆ ದಿನ ಅಂತ. ಓಕೆ, ಇವರು ತಿಂಡಿ ನೋಡಿ ಪ್ಲಾಸ್ಟಿಕಲ್ಲಿ ಹಾಕಿ ಇಟ್ಕೊಂಡು ಬಂದಿದ್ದಾರೆ. ಇಂಜಿನೇನು ತಿರ್ತು ಕೊಡ್ತುನೊಂದ ಪೆಲಕಾಯಿ ಆತಿನ ತುಯ್ಯಾರ ಎಂಕೊಂಚ ಪೆಲಕಾಯಿ ಮಾತ್ರ ಬೋಡಿತ್ತಂದೆ ಕೊಡ್ತುಂಡ ಆತು ಕಚ್ಬಂತಾರೆ. ಇಲ್ಲಿ ಕ್ಲೀನ್ ಮಾಡಿದ್ದೆ ಅಲ್ವಾ. ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಗಿಡಗಳಿಗೆ ನೀರೆಲ್ಲ ಆಯಿತು ಹಾಕಿ. ಇವರೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ನನ್ನ ಬುಡಿಯರಿಜ್ಜಿ ಲಕ್ಕದನ್ ತೊಗೊಂಡಿಜ್ಜಿ. ಸೊ ಇವು ಕಾಣಿಸ್ತಾ ಇಲ್ಲ ಓಲ್ಲರಿ. ಹಾಂ, ಓ ಅಲ್ಲಿದ್ದಾರೆ ಹತ್ತಿ ಮರದ ಹಿಂದೆ. ಓ ಇಲ್ಲೆಲ್ಲೋ ಇದ್ದಾರೆ. ಸೊ ಸಂಜೆ 6 ಗಂಟೆ ಆಯಿತು ಗೈಸ್. ನಾನು ಇಲ್ಲಿ ಗುಡಿಸಿದೆ, ಇನ್ನೂ ಒರೆಸ್ಬೇಕಷ್ಟೇ. ಮತ್ತೆ ಲೈಟ್ ಹಾಕುವ ಅಂತ. ಇಲ್ಲಿ ಫುಲ್ ಕತ್ತಲಾಗಿದೆ ನೋಡಿ, ಅಷ್ಟು ಕತ್ತಲಾಗಲಿಲ್ಲ ನಿಜವಾಗಿ. ಸೊ ಅಮ್ಮ ಹೊರಗೆ ನೀರು ಬಿಡ್ತಿದ್ದಾರೆ ಗಿಡಗಳಿಗೆ, ಅಲ್ಲಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಹೊಗೆ ಸಹ ಹಾಕಿದ್ರು. ಹೊಗೆ ಅಲ್ಲ, ಇಲ್ಲಿ ತುಂಬ ಮರ ಉಂಟಲ್ಲ, ಮರದ್ದು ಎಲೆ ಎಲ್ಲ ಬೀಳ್ತದೆ. ಹಾಗೆ ಎಲೆ ಎಲ್ಲ ಬಿದ್ದಿತ್ತು, ಅಲ್ಲಿಗೆ ನೋಡಿ ಒಲೆ ಹಾಕಿದ್ದಾರೆ. ಹೊಗೆ ಹೋಗ್ತಾ ಉಂಟು. ಇವತ್ತು ನಾಯಿಗಳಿಗೆ ನುಸಿ ಕಚ್ಚಲಿಕ್ಕಿಲ್ಲ. ಸೊ ನೋಡಿ, ಅಲ್ಲಿ ಜಾಸ್ತಿ ವೀಡಿಯೋ ಮಾಡಬೇಡಿ ನಾವು ಅಲ್ಲಿ ಸಂಜೆ ಆಯಿತು. ನೀರು ಬಿಸಿ ಮಾಡ್ತಾ ಇದ್ದೇನೆ ಸ್ನಾನ ಮಾಡಲಿಕ್ಕೆ ಅಂತೇಳಿ. ಹಾಗೆ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಒಣಗಲಿಕ್ಕೆ ಹಾಕಿದೆ. ಈ ಕಡೆ ಆಗ ಮನುಷ್ಯ ಹಾಕಿದ್ಲು. ಸೊ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಇದೆ, ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಬೇಕು ಅಂತ ಇದೆ. ಟೈಮೇ ಸಿಗ್ತಾ ಇಲ್ಲ ನನಗೆ. ನೋಡಿ ಮನುಷ್ಯ ಸ್ನಾನ ಮಾಡಲಿಕ್ಕೆ ಹೊರಟ್ಲು. ಹೋಗುದಾ? ದೀಪ ಎಲ್ಲ ಇಟ್ಟಾಯಿತು, ಮನುಷ್ಯ ಇಟ್ಟು ಆಗಲಿ. ಹಾಗೆ ತುಳಸಿಗೂ ಕೂಡ ಇಟ್ಟಾಯಿತು. ಇವರೇನೋ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಸ್ನಾನ ಮುಗಿಸಿ ಬಂದೆ. ಗಂಟೆ ಸುಮಾರು 7:30 ಆಗ್ತಾ ಬಂತು. ಹಾಗೆ ಮೋನಿಷಾ ಕೂಡ ಇಲ್ಲಿ. ನನ್ನ ಮೋನಿಷಾ ಅವಳೇನೋ ಮೊಬೈಲಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಇನ್ನು ಆಯಿತು, ರಾತ್ರಿ ಆಯಿತು. ನಾನು ವಿಡಿಯೋ ಒಂದು ಫುಲ್ ಆಗಬೇಕು ಅಂತ ನೆನೆಸಿದ್ದೆ, ಒಂದು ದಿನಚರಿ ಹೇಗೆ ಇರ್ತದೆ ಅಂತ. ಇವತ್ತು ಫುಲ್ಲು ವಿಡಿಯೋ ಮಾಡಿದ್ದೇನೆ, ಏನೇನು ಮಾಡಿದ್ದೇವೆ ಅದನ್ನೆಲ್ಲ ವಿಡಿಯೋ ಮಾಡಿದ್ದೇನೆ. ಸೊ ಸುಮಾರು 3/4 ಗಂಟೆಯಷ್ಟು ವಿಡಿಯೋ ಆಗಿದೆ. ನೋಡೋಣ ಹೇಗೆ ಹಾಕೋದು ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಓಕೆ, ಈಗ ಸ್ನಾನ ಮಾಡಿ ಬಂದೆ ಅಷ್ಟೇ. ಒಂಥರ ಖುಷಿ ಅನ್ನಿಸ್ತಾ ಇದೆ ಸ್ನಾನ ಮುಗಿಸಿದ ನಂತರ. ಓಕೆ, ನಾನು ನಿಮಗೆ ಇನ್ನು ಆಮೇಲೆ ಸಿಗ್ತೇನೆ, ಸ್ವಲ್ಪ ಹೊತ್ತಾದ ನಂತರ ಸಿಗ್ತೇನೆ. ಓಕೆ, ಇಲ್ಲಿ ನೀರು ಸ್ವಲ್ಪ ಬಿಸಿ ಆಗಲಿಕ್ಕೆ ಅಂತ ಇಟ್ಟೆ. ಸೊ ಹಾಗೆ ಪದಾರ್ಥ ಎಲ್ಲ ಬಿಸಿ ಮಾಡೋಣ ಅಂಥೇಳಿ. ಅನ್ನ ಇದೆ, ಆಗ ಇದನ್ನು ತೆಗಿಲಿಲ್ಲ ನಾನು, ಇನ್ನೂ ಕೂಡ ಆಗಲಿಲ್ಲ, ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು. ಸೊ ಇಲ್ಲಿ ಮನುಷ್ಯ ಆಗಲೇ ತಿಂದಂಥ ತಿಂಡಿನ ಸ್ವಲ್ಪ ಇಟ್ಟಿದ್ದಾಳೆ, ಆದರೆ ಈಗ ನಾಯಿಗೆ ಅದನ್ನು ಹಾಕಬೇಕು. ಸೊ ಇಲ್ಲೆಲ್ಲ ಕ್ಲೀನ್ ಇದೆ. ಸದ್ಯಕ್ಕೆ ಏನು ಕೆಲಸ ಇಲ್ಲ, ಇನ್ನು ಮಲಗೋದು ಸ್ವಲ್ಪ ಹೊತ್ತಾದ ನಂತರ. ನಾನು ಊಟ ಮಾಡ್ತಾ ಇದ್ದೇನೆ. ಮನುಷ್ಯ ಊಟ ಮಾಡೋದಿಲ್ಲ, ಇವರು ಕೂಡ ಊಟ ಮಾಡ್ತಾ ಇದ್ದಾರೆ. ಇನ್ನು ಮಲಗೋದು. ಸೊ ನೋಡಿ, ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.